ಕರ್ನಾಟಕ ಹಜ್ ಕಮಿಟಿಯವರಿಗೂ ಅದೇ ಪ್ರಕಾರ ಸರ್ವ ಹಜ್ಜಾಜಿಗಳಿಗೂ ಎಷ್ಟು ಶುಕ್ರ್ ಹೇಳಿದರೂ ಸಾಲದು. ಕಾರಣ ನಾವು ಪರಿಶುದ್ಧವಾದ ಮಕ್ಕತ್ತುಲ್ ಮುಕರ್ರಮಗೂ ಅದೇ ಪ್ರಕಾರ ಮದೀನತುಲ್ ಮುನವ್ವರಗೆ ತಲುಪಿದಾಗ ನಮಗೆ ನಾವು ಉದ್ದೇಶದಿಂದ ಜಾಸ್ತಿ ನಮಗೆ ಸೌಕರ್ಯಗಳು ಎಲ್ಲ ವ್ಯವಸ್ಥೆಗಳು ನಮ್ಮ ಕರ್ನಾಟಕ ಹಜ್ ಕಮಿಟಿ ನಮಗೆ ಮಾಡಿಕೊಟ್ಟಿದೆ. ಯಾವುದರಲ್ಲಿಯೂ ತೊಂದರೆ ನಮಗೆ ಆಗಲಿಲ್ಲ. ಒಂದು ವಿಷಯದಲ್ಲಿ ತೊಂದರೆ ಅಂತ ಹೇಳಲಿಕ್ಕಿಲ್ಲ. ಎಲ್ಲ ವಿಷಯಗಳು ಸಂತೋಷವೂ ಸಮಾಧಾನವೂ ಎಲ್ಲವೂ ನಮಗೆ ಆಗಿದೆ. ಅದೇ ಪ್ರಕಾರ ನಾವು ಇಲ್ಲಿಂದ ಹೋಗುವಾಗಲೂ ಹೋಗಿ ನಮಗೆ ಅಲ್ಲಿ ಹಜ್ ಕರ್ಮ ಎಲ್ಲ ಮಾಡಿ ಪುನಃ ನಮ್ಮ ಊರಿಗೆ ತಲುಪಿದ್ದು ಈಗ ಬೆಂಗಳೂರು ನಾವು ಇದ್ದೇವೆ. ಬೆಂಗಳೂರಲ್ಲಿ ಮುಟ್ಟಿದಾಗಲೂ ಯಾವುದೇ ತೊಂದರೆ ಇಲ್ಲದೆ ತುಂಬ ಸಂತೋಷದಲ್ಲಿ ದೇವರ ಅಲ್ಲಾಹುವಿನ ಅನುಗ್ರಹದಿಂದ ತುಂಬ ಸಂತೋಷದಿಂದ ನಾವೆಲ್ಲ ಇಲ್ಲಿ ಮುಟ್ಟಿದ್ದೇವೆ. ಹಜ್ ಕಮಿಟಿಗೆ ನಮ್ಮ ಅಲ್ಲಾಹು ತಾಲ ಎಲ್ಲ ಸಂತೋಷವು ಎಲ್ಲ ಖೈರುಗಳು ಅಲ್ಲಾಹು ತಾಲ ಕೊಡಲಿ ಅಂತ ಅವರಿಗೆ ದುವಾ ಆಶೀರ್ವಾದನ ಮಾಡ್ತಾ ಇದ್ದೇನೆ. ಅದೇ ಪ್ರಕಾರ ನಮ್ಮ ಕರ್ನಾಟಕ ಹಜ್ ಕಮಿಟಿ, ಅದೇ ಪ್ರಕಾರ ಭಾರತ ಹಜ್ ಕಮಿಟಿ ಎಲ್ಲ ಕಮಿಟಿಗಳಿಗೂ ನಾವು ತುಂಬ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಎಲ್ಲ ಪ್ರಕಾರವು ಎಲ್ಲ ವಿಷಯದಲ್ಲೂ ನಮಗೆ ಅತ್ಯುತ್ತಮವಾದ ಸಂತೋಷವನ್ನು ನಮ್ಮ ಹಜ್ ಕಮಿಟಿಯವರು ಮಾಡಿಕೊಟ್ಟಿದ್ದಾರೆ. ನಿಮಗೆ ಅಲ್ಲಾಹು ತಾಲ ಇದಕ್ಕೆ ಪ್ರತಿಫಲವಾಗಿ ಸ್ವರ್ಗವನ್ನು ನೀಡಲಿ ಎಂದು ದುವಾ ಮಾಡ್ತಾ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಮಾಷಾ ಅಲ್ಲಾ. ನಮ್ಮ ಕರ್ನಾಟಕ ರಾಜ್ಯ ಹಜ್ ಸಮಿತಿಯ ಬಹಳ ಉತ್ತಮವಾದ ಸೇವೆ. ನಾವು ಬೆಂಗಳೂರಿಂದ ಇಲ್ಲಿ ಮಂಗಳೂರು ತನಕ ಜಿದ್ದ ತನಕ, ಅದ್ರ ಮದಿನ ತನಕ, ಅದರ ಮದಿನದಿಂದ ನಮ್ಮ ಜಿದ್ದ ತನಕ, ಮತ್ತು ಜಿದ್ದದಿಂದ ನಮ್ಮ ಮೀನಾ, ಅದೇ ಪ್ರಕಾರ ಅರಫಾತ್ ಮುಂತಾದ ಸ್ಥಳಗಳಲ್ಲಿ ನಮಗೆ ಬಹಳ ಒಳ್ಳೆಯ ರೀತಿಯಲ್ಲಿ ಅಚ್ಚುಕಟ್ಟಿನ ರೀತಿಯಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ನಮಗೆ ಅವರು ಸ್ಪಂದಿಸಿದ್ದಾರೆ. ಒಳ್ಳೆಯ ರೀತಿಯ ಸಹಕಾರ ನೀಡಿದ್ದಾರೆ. ಇನ್ನು ಮುಂದೆ ಕರ್ನಾಟಕ ರಾಜ್ಯ ಸಮಿತಿಯು ಉನ್ನತಿಯಿಂದ ಉನ್ನತಿಗೆ ಇರಲಿ ಎಂದು ನನ್ನ ಆಶಯ ಅಷ್ಟೇ. माशाअल्लाह बहुत अच्छा था. काफ़ी तकलीफ था, अल्हम्दुलिल्लाह आराम से थे. और रूम वगैरह आप भी नहीं, पूरा एकदम ठीक ठाक था. हुई हमारे हज के सफ़र में अल्हम्दुलिल्लाह सफ़र सब आसान था. यहाँ भी उतरे तक भी हमारी खिदमत हो रही है, तो बहुत खुशी हुई. पूरे लाने आई, बहुत अच्छा दिख रहा है. हाँ, हज कमेटी की जानिब से तो बहुत अच्छे है माशाअल्लाह. क्या भी परेशानी नहीं, कुछ नहीं. स्टेट हज कमेटी के हमारे सैयद मुजाहिद पाशा साहब जो है मेंबर हैं. जी नहीं बहुत अच्छे है माशाअल्लाह. वहाँ की क्या भी हमें तकलीफ नहीं हुई, बहुत अच्छा है. और रूम भी बहुत अच्छे मिले थे, होटल भी बहुत अच्छा मिला. और हमारी नसीब अच्छी थी कि होटल वाले भी बहुत खिदमत करें हमारी. अल्हम्दुलिल्लाह हमारे को कोई बात की शिकायत नहीं. ಏನಿದಿಲ್ಲ, ಚಂದ ಇತ್ತು. ಏನು ಕಷ್ಟ ಆಗಿದ್ದಿಲ್ಲ. ತುಂಬಾ ಹೆಲ್ಪ್ ಮಾಡಿದ್ದಾರೆ ನಮಗೆ, ತುಂಬಾ ಹೆಲ್ಪ್ ಮಾಡಿದ್ದಾರೆ. अच्छी तरह से इधर आके पहुंचे. ಒಳ್ಳೆ ರೀತಿಯಲ್ಲಿ നല്ല രീതിയിൽ ಎಲ್ಲ ಸಹಕರಿച്ചു. അൽഹംദുലില്ലാ ഹജ്ജ് കമ്മിറ്റിന്നും അവിടെ നിന്നുള്ള ഖിദ്മത്ത് എല്ലാവർക്കും ഹജ്ജ് ഭവനത്തിൽ 2 ദിവസം നല്ല ഖിദ്മത്താക്കി. പിന്നെ അവിടെ എത്തിയത് നല്ലായി. ഇവിടെ വന്നിട്ടെല്ല ഇൻഷാ അല്ലാ ഇന്നും വീണ്ടും ഇവർക്ക് ഖിദ്മത്ത് എടുക്കാൻ അല്ലാഹു തൗഫീഖ് നൽകട്ടെ, ആരോഗ്യം എല്ലാം നൽകട്ടെ ഇൻഷാ അല്ലാ. ಅಲ್ಹಮ್ದುಲಿಲ್ಲಾ ರಬ್ಬಲ್ ಆಲಮೀನ್. ಅಲ್ಲಾಹನ ಅಪಾರ ಅನುಗ್ರಹದಿಂದ ಈ ಸಲ 2024 ಹಜ್ಜಿಗೆ ಅಲ್ಲಾಹ್ ನಮಗೊಂದು ಚಾನ್ಸ್ ಸಿಕ್ಕಿತು. ಒಳ್ಳೆಯ ರೀತಿಯಲ್ಲಿ ಆಯಿತು. ಎಸ್ಪೆಷಲಿ ನಮ್ಮ ಬೆಂಗಳೂರು ಹಜ್ ಕಮಿಟಿಯವರು ಒಳ್ಳೆ ರೀತಿಯಲ್ಲಿ ನಮ್ಮ ಇಲ್ಲಿಂದ ಬೀಳ್ಕೊಟ್ಟು ತಿರ್ಗಾ ಬರುವಾಗ ಒಳ್ಳೆ ರೀತಿಯಲ್ಲಿ ನಮ್ಮ ಲಗೇಜ್ ಸಮೇತ ಅವರೇ ನಮಗೆ ಕಲೆಕ್ಟ್ ಮಾಡಿ ನಮ್ಮ ಗಾಡಿ ತನಕ ತಲುಪಿಸಿ ಎಲ್ಲ ವ್ಯವಸ್ಥೆ, ಈವನ್ ಫುಡ್ಡಿನ ವ್ಯವಸ್ಥೆ ಎಲ್ಲ ನಮಗೆ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಮಕ್ಕಾದಲ್ಲಿ ಮದೀನದಲ್ಲಿ ನಮಗೆ ಒಳ್ಳೆ ಅರೇಂಜ್ಮೆಂಟ್ ಇತ್ತು. 5 ಸ್ಟಾರ್ ಹೋಟೆಲ್ ಥರ ಇತ್ತು ಹರಾಮ್ ಶರೀಫಿನ ಹತ್ತಿರವೇ. ಮತ್ತು ಮಕ್ಕದಲ್ಲಿ ಸ್ವಲ್ಪ ದೂರ ಇತ್ತು, ಸ್ವಲ್ಪ ವ್ಯವಸ್ಥೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು. ಆದ ನಂತರ ಅಲ್ಹಮ್ದುಲಿಲ್ಲಾ ಹಜ್ ಕಮಿಟಿ ಎಲ್ಲ ಇನ್ವಾಲ್ವ್ಮೆಂಟಿನಿಂದ ಇಂಡಿಯಾ ಗೌರ್ಮೆಂಟ್ನ ಇನ್ವಾಲ್ವ್ಮೆಂಟಿನಿಂದ ಎಲ್ಲ 43 ದಿವಸದ ಯಾತ್ರೆ ಒಳ್ಳೆ ರೀತಿಯಲ್ಲಿ ಸುಖಕರವಾಗಿ ಚಂದದಲ್ಲಿ ಆಯಿತು. ತುಂಬ ಪ್ರಾಯದವರಿದ್ದರು. ಯಾರಿಗೂ ಏನೂ ಪ್ರಾಬ್ಲಮ್ ಇಲ್ಲದೆ ಎಲ್ಲ ಇವತ್ತು ಬೆಂಗಳೂರಿಗೆ ಬಂದು ಮುಟ್ಟಿದ್ದೇವೆ. ಸ್ಪೆಷಲಿ ಥ್ಯಾಂಕ್ಸ್ ಫಾರ್ ಬೆಂಗಳೂರು ಹಜ್ ಕಮಿಟಿ ಅವರಿಗೆ ಒಬ್ಬೊಬ್ಬರಿಗೂ ಹೃದಯಾಂತರದಿಂದ ಧನ್ಯವಾದಗಳು. ಮುಷ್ಕೂರ್ ಜಜಾಕಲ್ಲಾಹ್. अल्हम्दुलिल्लाह बहुत अच्छा रहा हमारा सफ़र.
अल्लाह ने हमें कबूल किया। अल्लाह तमाम उम्मत मोहम्मद मुस्लिमा को अल्लाह हज नसीब फरमाए। जिसके जायज़ मकासद है उसके सबके तमाम जायज़ मकासद को कबूल फरमाए। तो हज कमेटी के जो वॉलंटियर और जिम्मेदार हजरात हैं आपकी खिदमत में लगे? अल्हम्दुलिल्लाह अल्हम्दुलिल्लाह हमें तो बहुत अच्छा मिला अल्हम्दुलिल्लाह। जो 330 बिल्डिंग थी माशाल्लाह, वहाँ के जो होटल वाले थे बहुत अच्छी इंतज़ाम किया हमारे लिए अल्हम्दुलिल्लाह। हरम शरीफ के भी जो खिदमत गुजार थे वो भी अल्हम्दुलिल्लाह, मदीना मुनव्वरा के सब अल्हम्दुलिल्लाह। യാത്ര നീ വലിയ ബറക്കത്തിലാക്കി തരണേ റഹ്മാനെ. ഇതിനുവേണ്ടി അധ്വാനിച്ച ഹജ്ജ് കമ്മിറ്റി ഭാരവാഹികൾ, ലക്ഷക്കണക്കിന് ഹാജിമാരെ ഇതിനുവേണ്ടി പ്രവർത്തിച്ച ഹജ്ജ് കമ്മിറ്റി ഭാരവാഹികൾ, അതിന്റെ കമ്മിറ്റി അംഗങ്ങൾ, അതുപോലെ സൗദി ഗവൺമെന്റ്, ഇന്ത്യയുടെ ഗവൺമെന്റ്, അതുപോലെ സൗദി ഗവൺമെന്റ്, അതുമായിട്ട് ബന്ധപ്പെട്ട എല്ലാ പ്രവർത്തകരും അവസരം നൽകണേ റഹ്മാനെ. അതുപോലെ തൗഫീഖ് നൽകണേ റഹ്മാനെ. അല്ലാഹു ഞങ്ങൾ ഈമാൻ നീ സലാമത്താക്കി തരണേ റഹ്മാനെ. അവസാനമായി ഞങ്ങൾക്ക് എല്ലാവർക്കും ഈമാനോടുകൂടെ ജീവിച്ച് ഈമാനോടുകൂടെ മരിക്കാൻ നീ തൗഫീഖ് തരണേ റഹ്മാനെ. ആമീൻ ബിറഹ്മതിക യാ അർഹമർ റഹീമീൻ. محمد وآله وصحبه أجمعين. يا رب العالمين يا أرحم الراحمين يا رحيم المساكين يا حنان يا منان برحمتك نستغيث يا بديع السماوات والأرض يا مرسل السماوات والأرض. ظلمنا أنفسنا وإن لم تغفر لنا وترحمنا لنكونن من الخاسرين. ऐ अल्लाह तमाम तारीफ आपकी के लिए सज़ावार है। आप बड़ी कुदरतों के खजानों के मालिक हैं। सारी कायनात आपके हुक्म के मुताबिक चलती है। आपने हमें हिदायत फरमाई अपना हुक्म इख्तियार कर जिंदगी गुजारने के लिए। यकीनन हमसे गुनाह हुए हैं, हम सरापा गुनहगार हैं। ऐसा सर के बाबत गुनाहों में डूबे हुए तेरे पाक शहरों में भी जाकर हमने गुनाह किए हैं। जुबान से मेरे के अल्फाज कहे हैं, बहुत सी हरकतें ऐसी हुई हैं जो तुझे पसंद नहीं आती। वो पाक है, तो पाकी को पसंद करता है। हम गंदे हैं, हमारी गंदगी की कोई हद नहीं, हम तेरे ही बंदे हैं। तो अपनी पाकी के तुझे हम सबको पाक और साफ फरमा। हम सबके गुनाहों को माफ़ फरमा, छोटे बड़े तमाम गुनाहों को माफ़ फरमा। हमारे वालिदैन के, हमारे रिश्तेदारों के, पूरी उम्मत के एक एक फर्द के गुनाहों को माफ़ फरमा। बिलखुसूस अब जाने राम के गुनाहों को माफ़ फरमा। ये नबी ने फरमाया कि हज कर जाने वाला पाक और साफ होता है। हमें मालूम नहीं है कि हमारी पाकी हुई है या नहीं हुई है, हमारा हज कबूल हुआ है या नहीं हुआ है, लेकिन हम तेरे से हुस्न ज़न रखते हैं कि तूने हमारा हज कबूल कर लिया है। ऐसा हम सबको पाक और साफ फरमा दे और इस पाकी सफाई का लिहाज रखने की तौफीक अता फरमा। नमाज़ों की पाबंदी की तौफीक अता फरमा। दुनिया वाले हाजी हाजी कहकर पुकारेंगे, मुसाफिर करेंगे, दुआओं की दरख्वास्त करेंगे। इस इज्जत की लाज रखने की तौफीक अता फरमा। इस इज्जत की लाज रखने की तौफीक अता फरमा। जिन आंखों से तेरा घर देख कर आए हैं, जिन आंखों से तेरे नबी का प्यारा रोज़ा देख कर आए हैं, हवाई नहीं तेरे कदमों को चूमता
देख नहीं होते तुम्हें क्या होता है। तू कभी तो मुझे भी तक लेता, तेरे तकने पे आपा, तेरे तकने पे बिक गया होता, तेरे तकने पे बिक गया होता। या रसूल अल्लाह, या हबीब अल्लाह, या रसूल, या हबीब अल्लाह। और तू जो आता मेरे जनाज़े पर, तू जो आता मेरे जनाज़े पर, तू जो आता मेरे जनाज़े पर, तेरे होते आपा, तेरे होते आपा, तेरे होते आपा, तेरे होते मैं मर गया होता, तेरे होते मैं मर गया होता। या रसूल अल्लाह, या हबीब अल्लाह, या रसूल अल्लाह, या हबीब अल्लाह। इतना ही नहीं, सिर्फ मरता नहीं, मरने के बाद छोड़कर जन्नते पलट आता, छोड़कर जन्नते पलट आता। तू मेरी औकात, तू मेरी खबर पर खड़ा होता, तू मेरी खबर पर खड़ा होता। या रसूल अल्लाह, या हबीब अल्लाह, या रसूल, या हबीब अल्लाह। और होता ताहे तेरे गुलामों में, होता ताहे तेरे गुलामों में, तेरी दहलीज पर पड़ा होता, तेरी दहलीज पर पड़ा होता। या रसूल अल्लाह, या हबीब अल्लाह। हम रोज़े अक़दस पर जब आंसू बहा लेंगे, दिल इश्क़ नबी में तुम कुछ और तड़पने दो, इस दीद की आतिश को कुछ और भड़कने दो। हम तृष्णा दिली चल कर ज़मज़म से बुझा लेंगे। हम तृष्णा